ಹೆಸರು ನಿರೀಶ್ ಕುಮಾರ್ ಅಂತ. ಹಾಯ್ ಸ್ನೇಹಿತರೆ, ನನ್ನ ಹೆಸರು ರಿತ್ವಿಕ್ ಅಂತ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ಜೋಳ ಹಾಕಿದೆ. ಅವಾಗ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಅವಾಗ ಎಲ್ಲ ಕಿತ್ತಾಕ್ಬಿಟ್ಟಿದೆ ನಾನು. ಅದು ಬೆಳೆದು ದೊಡ್ಡದಾಗಿತ್ತು, ಕಾಯಿಲೆ ಬಂದಿತ್ತು, ಕಿತ್ತಾಕ್ಬಿಟ್ಟಿದೆ. ಇದು ಜೋಳ ಒಂದು ವಾರದಲ್ಲಿ ಒಂದಿನ ಬೆಳಗ್ಗೆ ಹಾಕಿದ್ರೆ 3 ಟೈಮ್ ನೀರು ಹಾಕ್ಬೇಕಾಗುತ್ತೆ ಒಂದು ದಿನದಲ್ಲಿ. ಆಮೇಲೆ ನಾಳೆಯಿಂದ ಒಂದೊಂದು ದಿನ ಹಾಕೊಂಡ್ರೆ ಸಾಕಾಗುತ್ತೆ. ಜೋಳ ನೋಡ್ತಾ ಇರ್ಬೋದು, ತಗ್ಸ್ಬೇಡ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಜೋಳ ಒಂದು ವಾರದಲ್ಲಿ ಬಂದ್ಬಿಡುತ್ತೆ ಮೇಲಕ್ಕೆ. ಅದು ದೊಡ್ಡದಾಗಿ ಹಾಕಿದ್ದು ಆಗಿ 2 ವಾರ ಆಯ್ತಾನೆ ಇದನ್ನ ಹಾಕಿ, ಆಗಲೇ ದೊಡ್ಡದಾಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಶ್ವಗಂಧ ಲೇಯಂ ಅಂತ ಗಿಡ. ಇದು ಅಶ್ವಗಂಧ ಲೇಯಂ ಅಂತ. ಇದು ನೋಡ್ತಾ ಇರ್ಬೋದು, ಮೆಡಿಸನ್ಗೆಲ್ಲ ಯೂಸ್ ಮಾಡ್ತಾರೆ. ಮೆಡಿಸಿನ್ ಒಂದು ಸೋಪ್ ಬರುತ್ತೆ, ಅದು ಹೆಸರು ಗೊತ್ತಾಗ್ತಿಲ್ಲ, ಆಮೇಲಿಂದ ಹೇಳ್ತೀನಿ ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಈ ಕಾಳು ಕಾಣಿಸ್ತಿದೆಯಲ್ವ ನಿಮಗೆ, ಈ ಕಾಳು ಕಾಣಿಸ್ತಿದೆಯಲ್ವ ಸ್ನೇಹಿತರೆ ನಿಮಗೆ, ಇದು ಪಕ್ಷಿಗಳು ತಿನ್ನುತ್ತೆ. ಮತ್ತು ಇದನ್ನ ಔಷಧಿಗೆ, ಇದು ಕೆಂಪಾಗುತ್ತೆ ಹಣ್ಣಾದಾಗ, ಅದನ್ನೆಲ್ಲ ಪಕ್ಷಿಗಳು ತಿನ್ನುತ್ತೆ ಮತ್ತು ಔಷಧಿಗಳು ಮಾಡುತ್ತೆ. ಆಮೇಲೆ ಈ ಗಿಡದಲ್ಲಿ ವಿಶೇಷ ಏನು ಅಂದರೆ ಅದ್ರದ್ದು ಪಾಟನ್ನು ತೊಗೊಂಡು ಇದು ಔಷಧಿ ಮಾಡ್ತಾರೆ, ಯೂಸ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಈ ಗಿಡದ ವಿಶೇಷ ಅಷ್ಟೇ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಬದನೆಕಾಯಿ ಗಿಡ ಇವಾಗ ರೀಸೆಂಟಾಗಿ ನೆಟ್ಟಿರೋದು ಇದು. ನೀವು ನೋಡ್ತಾ ಇರ್ಬೋದು, ಇದು ಆಗಲೇ ಒಂದು ಬದನೆಕಾಯಿ ಬಿಟ್ಟಿತ್ತು, ಅದು ಕಿತ್ಕೊಂಡು ಇದು ದೊಡ್ಡದೇ ಆಗ್ತಾಯಿಲ್ಲ, ಇದು ಕಿತ್ತಾಕೋ ಚಾನ್ಸಸ್ ಇದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ದೊಡ್ಡ ಚೆಂಡು ಹೂವು. ಚಿಕ್ಕ ಚೆಂಡು ಹೂವು ಬೇಗನೆ ಚಿಕ್ಕದಿದ್ದಂಗೆ ಹೂ ಬಿಟ್ಬಿಡುತ್ತೆ. ಇದು ದೊಡ್ಡ ಚೆಂಡು ಹೂವು. ಇದು ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಹೂ ಬಿಡುತ್ತೆ. ಇದು ನೋಡ್ತಾ ಇರ್ಬೋದು, ಇನ್ನೂ ಹೂ ಬಿಟ್ಟಿಲ್ಲ, ಇನ್ನು ಮಗ್ಗುಗಳಿದೆಲ್ಲ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಈಗ ನೋಡಿ, ನಾನು ಚಿಕ್ಕ ಚೆಂಡು ಹೂ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ, ಚಿಕ್ಕ ಚೆಂಡು ಹೂ ಚಿಕ್ಕದಿಂದನೇ ಹೂ ಬಿಟ್ಬಿಡುತ್ತೆ. ಮತ್ತು ಇದು ದೊಡ್ಡ ಚೆಂಡು ಹೂ ಬೀಜ ಉದ್ರದೂ ಬೆಳೆಯಲ್ಲ, ಲೇಟು. ಚಿಕ್ಕ ಚೆಂಡು ಹೂ ನೋಡ್ತಾ ಇರ್ಬೋದು, ಬೀಜ ನೋಡಿ ಅದು ಹತ್ರನೇ ಉದ್ರಿದೆ, ಎಷ್ಟೊಂದು ಬೆಳೆದಿದೆ. ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು, ಇದು ಶೋ ಗಿಡ ಹತ್ರನೇ ಇದೆಲ್ಲ. ಇದೇ ನ್ಯಾಚುರಲ್ ಆಗಿ ಬೆಳೆದಿರೋದು, ಇದು ಶೋ ಗಿಡ ಥರ. ಇದು ನೋಡ್ತಾ ಇರ್ಬೋದು ನೀವು, ಒಂಥರ ಪ್ಲಾಸ್ಟಿಕ್ ಥರ ಇದೆ. ಸ್ಟಾಪ್ ಮಾಡೋದಾ? ಇದು ನೋಡ್ತಾ ಇರ್ಬೋದು, ಪ್ಲಾಸ್ಟಿಕ್ ಗಿಡ ಥರನೇ ಇದೆ. ಇದು ಪ್ಲಾಸ್ಟಿಕ್ ಹೂ ಥರ ಇದೆ. ನೋಡ್ತಾ ಇರ್ಬೋದು, ಇದು ನೋಡ್ತಾ ಇರ್ಬೋದು, ಆವಾಗಲೇ ಹೇಳ್ದಂಗೆ ಇದು ದೊಡ್ಡ ಚೆಂಡು ಹೂವು. ಅದು ಯಾವಾಗಲೂ ಹೇಳಿದ್ದೀನಿ ಅದ್ರ ಬಗ್ಗೆ. ಇದು ನೋಡ್ತಾ ಇರ್ಬೋದು, ತುಳಸಿ. ಇದು ಅಲ್ಲಿರೋ ಹಿಂಗೆ ಬೀಜ ಹಿಂಗೆ ಹಾರ್ಕೊಂಬರುತ್ತೆ, ಪಕ್ಷಿಗಳೆಲ್ಲ ಎತ್ಕೊಂಡ್ಬಂದು ಇದು ಬಿಸಾಕುತ್ತೆ. ಅದರಿಂದ ಅದು ಒಂದು ಗಿಡ ಬೆಳ್ಕೊಂಡಿದೆ. ಅಶ್ವಗಂಧ ಲೇಯಂ ನೀವು ಆಗಲೇ ನೋಡ್ತಾ ಇರ್ಬೋದು, ಆಗಲೇ ಹೇಳ್ದಂಗೆ ಇದು ಇನ್ನೂ ಚಿಕ್ಕದು. ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ. ಪುದೀನ ಸೊಪ್ಪು ಇದು ನಾವು ನಮ್ಮ ಅಜ್ಜಿ ಮನೆಯಿಂದ ತಂದು ಹಾಕಿದ್ವಿ. ಅದು ನೀವು ನೋಡ್ತಾ ಇರ್ಬೋದು, ಒಂದೇ ಒಂದು ಕಡ್ಡಿ ಹಾಕಿದ್ವಿ. ಅದು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಹಿಂಗೆ ಒಪ್ಕೊಂಡೋಗಿದೆ, ಒಪ್ಕೊಂಡು ಹೋಗ್ತಾ ಇದೆ, ಜಾಸ್ತಿ ಆಗ್ತದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಚಿಕ್ಕ ಚೆಂಡು ಹೂವು. ಆಗಲೇ ಹೇಳ್ದಂಗೆ ಇದು ಚಿಕ್ಕದಿಂದನೇ ಹೋಗ್ಬಿಟ್ಬಿಡುತ್ತೆ. ಅದು ಅಷ್ಟೇ ಚಿಕ್ಕ ಚೆಂಡು ಹೂವು. ನೋಡ್ತಾ ಇರ್ಬೋದು ನೀವು. ಇದು ನೋಡಿ, ಇದು ಬದನೆಕಾಯಿ ಗಿಡ, ಸಕ್ಕ ದೊಡ್ಡದಾಗಿದೆ. ಅದು ಬದನೆಕಾಯಿ ಗಿಡ ನೋಡ್ತಾ ಇರ್ಬೋದು. ಕಾಯಿಲೆ ಬಂದಿರೋದ್ರಿಂದ ಜಾಸ್ತಿ ಇತ್ತು, ಸಾಸಿ ಒಪ್ಕೊಂಡಿತ್ತು, ಮುರಿದಾಕಿದ್ದೀವಿ. ನೋಡಿ ಇಲ್ಲಿ ಬದನೆಕಾಯಿ ಬಿಟ್ಟಿದೆ, ನೋಡ್ತಾ ಇರ್ಬೋದು. ಇದು ನೋಡ್ತಾ ಇರ್ಬೋದು, ಅಶ್ವಗಂಧ ಲೇಯಂ ಫಸ್ಟ್ ಆವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲೇ ನಿಮಗೆ. ಮತ್ತು ಇದು ನೋಡ್ತಾ ಇರ್ಬೋದು, ಈ ಸೊಸಿಗಳು, ಅಶ್ವಗಂಧ ಲೇಯಂದು ಸೊಸಿಗಳಿದೆಲ್ಲ. ತುಳಸಿ ಗಿಡ ನೋಡಿ, ಯಾವಾಗಲೂ ಹೇಳಿದ್ದೀನಿ ಅದ್ರದ್ದು. ಮತ್ತೆ ಅದು ಬೀಜ ಬಿದ್ರಿ ಹಿಂಗಾಗುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು, ಮೆಣಸಿನಕಾಯಿ ಈಗ ರೀಸೆಂಟಾಗಿ ನೆಟ್ಟಿರೋದು, ನೆನ್ನೆ ನೆಟ್ಟಿದ್ದು. ಇದು ನೋಡ್ತಾ ಇರ್ಬೋದು, ಇದು ಹೊಂಗೆ ಸಸಿ ಹಾಕಿದ್ದೀನಿ. ಇದು ಹೊಂಗೆ ಸಸಿ ಬೀಜ ಇದು ಹಾಕ್ಬೇಕಾದ್ರೆ ಒಂಚೂರು ಸಸಿ ಬಂದಿದ್ದರಿಂದ ಬೇಗ ಬಂದಿದೆ. ಇದು ಹೊಂಗೆ ಸಸಿ. ಇದು ನೋಡ್ತಾ ಇರ್ಬೋದು, ಇದು ಸೀಬೆಹಣ್ಣು ಸಸಿ, ಬೀಜ ಹಾಕಿದ್ವಿ, ಬಂದಿದೆ ನೋಡಿ. ಇದು ತುಳಸಿ, ಹಂಗೆ ಪಕ್ಷಿಗಳು ಸುಮ್ಮನೆ ಒಂದು ಖಾಲಿ ಸುಮ್ಮನೆ ಇಟ್ಟಿದ್ವಿ, ಮಣ್ಣು ತುಂಬಿಟ್ಟು, ಬೇರೆ ಗಿಡ ಇತ್ತು, ಅದು ಹಂಗೆ ಬೆಳ್ಕೊಂಡಿದೆ ತುಳಸಿ ನ್ಯಾಚುರಲಿ. ಇದು ನೋಡ್ತಾ ಇರ್ಬೋದು, ಬಿಲ್ಪತ್ರೆ. ಇದು ನರ್ಸರಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತೆ ಇದೆಲ್ಲ. ನೋಡ್ತಾ ಇರ್ಬೋದು ನೀವು, ಬಿಲ್ಪತ್ರೆ. ಇದು ನೀವು ಬಿಲ್ಪತ್ರೆ ಇದು ನೋಡ್ತಾ ಇರ್ಬೋದು, ಬಿಲ್ಪತ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇದು ನೋಡ್ತಾ ಇರ್ಬೋದು ನೀವು, ಕ್ಯಾಕ್ಟಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ನಮ್ಮ ಕನ್ನಡದಲ್ಲಿ ಶಿವ ಪಾರ್ವತಿ ಗಿಡ ಅಂತಾರೆ ಇದನ್ನ. ನೋಡ್ತಾ ಇರ್ಬೋದು ಇದನ್ನ. ಇದು ನೋಡ್ತಾ ಇರ್ಬೋದು ನೀವು, ತುಳಸಿ ಗಿಡ. ಇದು ದೊಡ್ಡದಾಗಿದೆ, ನಾವು ಇದನ್ನ ಪಾಟಿಗೆ ತಂದು ನೆಟ್ಟಿದ್ವಿ, ಸಿಕ್ಕಿತ್ತು ಅಂತ. ನೋಡ್ತಾ ಇರ್ಬೋದು ನೀವು, ನೋಡ್ತಾ ಇರ್ಬೋದು.